ವೀಕ್ಷಕರೇ ನಮಸ್ಕಾರ. ನಾವಿವತ್ತು ವಿಜಯನಗರ 4 ಸ್ಟೇಜ್ ಪಕ್ಕದಲ್ಲಿ ಇರುವಂತಹ ಪ್ರೈವೇಟ್ ಲೇಔಟ್ ಅಂದರೆ ಖಾಸಗಿ ಬಡಾವಣೆಯಲ್ಲಿದ್ದೀವಿ. ಇದು ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ ಒಂದು 300 ಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಖಾಸಗಿ ಬಡಾವಣೆಯಲ್ಲಿರುವಂತಹ ಮನೆ. ಇಲ್ಲಿ 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕೆ ಹೊರಟಿದ್ದೀನಿ. ಇದು 30/40 ಕಟ್ಟಿದ್ದಾರೆ. ಮುಡಾ ಅಪ್ರೂವ್ಡ್ ಲೇಔಟ್. ಈಸ್ಟ್ ಫೇಸಿಂಗ್ಗೆ ಸೈಟ್ ಇದೆ ಹಾಗೂ ಈಸ್ಟ್ ಫೇಸಿಂಗ್ ರೋಡ್ ಇದೆ ಮತ್ತು 30 ಅಡಿ ರಸ್ತೆ. ನೀವೇನು ನೋಡ್ತಾ ಇದ್ದೀರಾ, 3 ಬೆಡ್ರೂಮ್ ಮನೆ, ಹೊಸ ಮನೆ ಸೇಲ್ಗಿದೆ. ಇದು ವಿಜಯನಗರ 4 ಸ್ಟೇಜ್ ಪಕ್ಕದಲ್ಲೇ ಇರುವಂತಹ ಖಾಸಗಿ ಬಡಾವಣೆಯಲ್ಲಿರುವಂತಹ ಮನೆ. ಸೊ ಏನು ನೋಡ್ತಾ ಇದ್ದೀರಾ, ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಕಂಪ್ಲೀಟ್ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ವಿಟ್ರಿಫೈಡ್ ಫ್ಲೋರಿಂಗ್ ಬಳಸಿದ್ದಾರೆ ಮತ್ತು ಮಾಡ್ಯುಲರ್ ಕಿಚನ್, ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ಸ್ ಸೀಲಿಂಗ್ ಹಾಗೂ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ ಬಳಸಿರುವಂತಹ ಮನೆ. ಏನು ನೋಡ್ತಾ ಇದ್ದೀರಾ, ಇದು ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಭಾಳ ವಿಶಾಲವಾಗಿರುವಂಥ ಲಿವಿಂಗ್ ಏರಿಯಾ ಅಂದರೆ ಹಾಲ್. ಕಂಪ್ಲೀಟ್ ಸ್ಟ್ರಿಪ್ ಲೈಟ್ಸ್ ಬಳಸಿದ್ದಾರೆ, ಫಾಲ್ಸ್ ಸೀಲಿಂಗ್ ಮಾಡಿದರೆ ಭಾಳ ಎಲಿಗೆಂಟ್ ಆಗಿದೆ. ಕಲರ್ ಕಾಂಬಿನೇಷನ್ ಸಹಿತನೂ ಇದಕ್ಕೆ ವಿಟ್ರಿಫೈಡ್ ಫ್ಲೋರಿಂಗ್ ಇದೆ. ಬೃಹದಾಕಾರದ ಕಿಟಕಿ ಮತ್ತು ಟಿ ವಿ ಕ್ಯಾಬಿನೆಟ್ ನೋಡ್ಬೋದು. ನಿಮಗೆ ವೆರಿ ಹ್ಯೂಜ್ ಟಿ ವಿ ಕ್ಯಾಬಿನೆಟ್ ವಿತ್ ಸ್ಟ್ರಿಪ್ ಲೈಟ್ಸ್ ಬಳಸಿದ್ದಾರೆ, ಫಾಲ್ಸ್ ಸೀಲಿಂಗ್ ಮಾಡಿದ್ದಾರೆ. ಇದು ನಿಮಗೆ ಲಿವಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ಪ್ಲಸ್ ಇದರ ಪಕ್ಕದಲ್ಲೇ ನಿಮಗೆ ಪೂಜಾ ಮನೆ ಮತ್ತು ಡೈನಿಂಗ್ ಏರಿಯಾ ಹಾಗೂ ಓಪನ್ ಮಾಡ್ಯುಲರ್ ಕಿಚನ್ ಇದೆ. ಭಾಳ ಸ್ಪೇಷಿಯಸ್ ಆಗಿರುವಂತಹ ಮನೆ ಇದು. ಈಸ್ಟ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗಿಗೆ ಡೋರ್ ಇದೆ. ಏನು ಎದುರುಗಡೆ ನೋಡ್ತಾ ಇದ್ದೀರಾ, ಇದು ದೇವ್ರ ಮನೆ. ಕಂಪ್ಲೀಟ್ ಟೀಕುಡ್ ಡೋರ್. ಒಬ್ಬರು ಕೂತು ಪೂಜೆ ಮಾಡೋಷ್ಟು ಸ್ಥಳಾವಕಾಶ ಇದೆ. ನೋಡ್ಬೋದು, ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ, ಫಾಲ್ಸ್ ಸೀಲಿಂಗ್ ಇದೆ. ಇದರ ಪಕ್ಕದಲ್ಲೇ ನಿಮಗೆ ಎದುರುಗಡೆ ಏನು ಕಾಣ್ತಾ ಇದೆ, ಡೈನಿಂಗ್ ಏರಿಯಾ ಕಮ್ ಓಪನ್ ಮಾಡ್ಯುಲರ್ ಕಿಚನ್. ಇದು ರೆಡಿ ಟು ಮೂವ್ ಇನ್ ಮನೆ. ಎಲ್ಲ ಫೆಸಿಲಿಟೀಸ್ ಇದೆ. ಈ ಲೇಔಟಲ್ಲಿ ಟಾರ್ ರೋಡ್ ಆಗಿದೆ, ಎಲೆಕ್ಟ್ರಿಸಿಟಿ ಇದೆ, ಡ್ರೈನೇಜ್ ಫೆಸಿಲಿಟಿ ಇದೆ ಹಾಗೂ ಕುಡಿಯೋ ನೀರಿನ ವ್ಯವಸ್ಥೆ ಸಹಿತನೂ ಇದೆ. ಇದು ಬ್ಯಾಕ್ ಸೈಡ್ ಹೋಗುವಂಥ ಯುಟಿಲಿಟಿ ಏರಿಯಾ ನೋಡ್ಬೋದು. ಇಲ್ಲೂ ಸಹಿತ ವಿಶಾಲವಾದ ಯುಟಿಲಿಟಿ ಏರಿಯಾ. ಒಂದು 4 ಅಡಿ ಬರುತ್ತೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು ನೀವು. ಪ್ಲಸ್ ಬಟ್ಟೆ ವಾಶ್ ಮಾಡ್ಕೊಳ್ಳಿಕ್ಕೆ ಸಹಿತನೂ ಸ್ಥಳಾವಕಾಶ ಇದೆ. ಮನೆ ಸುತ್ತಲೂ ಓಡಾಡೋಷ್ಟು ವಾಸ್ತು ಅನುಗುಣವಾಗಿ ಜಾಗ ಬಿಟ್ಟಿದ್ದಾರೆ. ನೋಡ್ಬೋದು, ವಿಶಾಲವಾದ ಲಿವಿಂಗ್ ಏರಿಯಾ, ದೇವರ ಮನೆ, ಕಿಚನ್, ಡೈನಿಂಗ್ ಏರಿಯಾ. ಈಗ ನಾವು ಗ್ರೌಂಡ್ ಫ್ಲೋರ್ ಇರುವಂತಹ ಫಸ್ಟ್ ಬೆಡ್ರೂಮಲ್ಲಿದ್ದೀವಿ. ಇದಕ್ಕೆ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಎಂಟೈರ್ ವಾಲ್ ವಾರ್ಡ್ರೋಬ್ಸಿಂದ ಕೂಡಿದೆ. ಪ್ಲಸ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಾಕಿನ್ ವಾರ್ಡ್ರೋಬ್ ಇದೆ, ಹ್ಯೂಜ್ ಮಿರರ್ ಇದೆ ನೋಡ್ಬೋದು ನಿಮಗೆ. ಅದರ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ. ಎಲ್ಲ ಸಹಿತ ಬ್ರ್ಯಾಂಡೆಡ್ ಜಾಗ್ವಾರ್, ಸೆರಾ ಬ್ರ್ಯಾಂಡೆಡ್ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ. ನೋಡ್ಬೋದು, ಒಳ್ಳೆ ವೆಂಟಿಲೇಷನ್ ಇದೆ. ಎಕ್ಸಾಸ್ಟ್ ಫ್ಯಾನ್ ಸಹಿತನೂ ಫಿಟ್ ಮಾಡಿದ್ದಾರೆ. ಸೊ ನಾನೀಗ ಒಳಗಡೆ ಬಾತ್ರೂಮ್ ಏರಿಯಾದಲ್ಲಿದ್ದೀನಿ. ಸೊ ಎಲ್ಲೂ ನನಗೆ ಇಕ್ಕಟ್ಟಂತ ಫೀಲ್ ಆಗಲಿಲ್ಲ.
ಗ್ರೌಂಡ್ ಫ್ಲೋರ್ಲಿರುವಂತಹ ಫಸ್ಟ್ ಬೆಡ್ರೂಮ್. ನಿಮಗೊಂದು ಕ್ವೀನ್ ಸೈಜ್ ಅಥವಾ ಕಿಂಗ್ ಸೈಜ್ ಕಾಟ್ ಹಾಕ್ಕೊಂಡ್ರೂ ಸಹಿತ ವಿಶಾಲವಾದ ಸ್ಪೇಷಿಯಸ್ ಬೆಡ್ರೂಮ್ ಇದು. ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಆ್ಯಂಟಿಸ್ಕಿಡ್ ಗ್ರನೈಟ್ ಸ್ಟೆಪ್ಸ್ ಬಳಸಿದ್ದಾರೆ, ಪ್ಲಸ್ ಸ್ಟೀಲ್ ರೇಲಿಂಗ್ಸ್ ವಿತ್ ಗ್ಲಾಸ್. ಸೊ ಈ ಕಿಟಕಿ ನೋಡ್ಬೋದು, ಎಷ್ಟು ಹ್ಯೂಜ್ ಕಿಟಕಿ ಇದೆ, ಒಂದು 8 ಅಡಿ ಇದೆ ಅದು ಕಿಟಕಿ. ಎಲ್ಲೂ ಸಹಿತ ಕ್ವಾಲಿಟಿ ಕ್ವಾಂಟಿಟಿನ ಕಾಂಪ್ರಮೈಸ್ ಮಾಡಿಲ್ಲ. ಇದು ನಿಮಗೆ ಸ್ಪೇಷಿಯಸ್ ಫಸ್ಟ್ ಫ್ಲೋರಲ್ಲಿ ಲಿವಿಂಗ್ ಏರಿಯಾ. ಇಲ್ಲಿ ಎದುರುಗಡೆ ಒಂದು ಸ್ಟಡಿ ಟೇಬಲ್ ಮಾಡಿದ್ದಾರೆ, ಪ್ಲಸ್ ನೀವು ಇದನ್ನು ಯೋಗ ರೂಮ್ ಆಗಲಿ, ಜಿಮ್ ಯಾವುದಕ್ಕಾದರೂ ಬಳಸ್ಬೋದು. ಇಲ್ಲ ಲೈಬ್ರರಿ ಮಾಡ್ಕೋಬೋದು, ಇಲ್ಲ ಒಂದು ಟಿ ವಿ ಯೂನಿಟ್ ಇಟ್ಕೋಬೋದು. ಸೊ ಮೇಲ್ಗಡೆ 2 ರೂಮ್ ಬರುತ್ತೆ, ಎರಡಕ್ಕೂ ಸಹಿತ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಈಗ ನಾನು ನಿಮಗೆ 2ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಭಾಳ ವಿಶಾಲವಾಗಿರುವಂತಹ ಬೆಡ್ರೂಮ್. ಇದು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಪ್ಲಸ್ ಸ್ಟಡಿ ಟೇಬಲ್ ಇದೆ, ಮತ್ತು ಒಳಗಡೆ ವಾಕಿನ್ ವಾರ್ಡ್ರೋಬ್ ಸಹಿತನೂ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ನೋಡ್ಬೋದು, ಲೆಫ್ಟಲ್ಲೂ ಸಹಿತ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಪ್ಲಸ್ ಮೇಲ್ಗಡೆ ಅಟ್ಟ ಲಾಫ್ಟ್ ಏರಿಯಾ ಕೊಟ್ಟಿದ್ದಾರೆ. ಎದುರುಗಡೆ ನಿಮಗೆ ಒಂದು ಸ್ಪೇಷಿಯಸ್ ಕಂಫರ್ಟಬಲ್ ಬಾತ್ರೂಮ್ ಸಹಿತನೂ ಇದೆ, ವಿತ್ ಸಿಂಕ್ ಅಳವಡಿಸಿದ್ದಾರೆ, ಶವರ್ ಇದೆ, ವೆಸ್ಟರ್ನ್ ಕ್ಲಾಸೆಟ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಬಳಸಿದ್ದಾರೆ, ಪ್ಲಸ್ ನಿಮಗೆ ಒಳ್ಳೆ ಬೆಳಕು ಮತ್ತು ಗಾಳಿ ಎರಡಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ, ಹಾಗೂ ವಿಶಾಲವಾದ ಬೆಡ್ರೂಮ್. ಇದು 2ನೇ ಬೆಡ್ರೂಮ್ ತೋರಿಸಿದ್ದು ನಿಮಗೆ. ಸೊ ಇದು ನಾನು 3rd ಬೆಡ್ರೂಮ್ ತೋರಿಸ್ತಾ ಇರೋದು ನಿಮಗೆ. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ, ಕಂಪ್ಲೀಟ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಯೂನಿಟ್, ಮೇಲ್ಗಡೆ ಅಟ್ಟ ಇದೆ. ಈಗಿನೂ ಕಾಮಗಾರಿ ಮುಗಿದಿದೆ ಮನೆದು. ಈ ಡೋರ್ ಮೇಲಿರೋ ಸ್ಟಿಕ್ಕರ್ ತೆಗೆದಿಲ್ಲ, ಹಾಗಾಗಿ ನಿಮಗೆ ಆ ಥರ ಕಾಣ್ತಾ ಇದೆ. ಸೊ ಇದಕ್ಕೂ ಸಹಿತ ಸಿಂಕ್, ವೆಸ್ಟರ್ನ್ ಕ್ಲಾಸೆಟ್, ಶವರ್, ಎಕ್ಸಾಸ್ಟ್ ಫ್ಯಾನ್, ಪ್ಲಸ್ ಈ ರೂಮ್ಗೆ ಎಕ್ಸ್ಕ್ಲೂಸಿವ್ ಬಾಲ್ಕನಿ ಬರುತ್ತೆ. ಕಾಮನ್ ಬಾಲ್ಕನಿನೂ ತೋರಿಸ್ತೀನಿ ನಾನು ನಿಮಗೆ, ಪ್ಲಸ್ ನಿಮಗೆ ಒಂದು ಸ್ಮಾಲ್ ಸಿಟ್ಔಟ್ ಏರಿಯಾ. ಭಾಳ ಪೀಸ್ಫುಲ್ ಲೊಕ್ಯಾಲಿಟಿ ಇದು. ಸೊ ಇದಕ್ಕೆ ಕಾಮನ್ ಬಾಲ್ಕನಿ ಇದು. ಇದು ಕೂಡ ಭಾಳ ವಿಶಾಲವಾಗಿದೆ ಬಾಲ್ಕನಿ. ಸೊ ನಾನು ಹೇಳ್ದಂಗೆ ಇದು 30-40 3 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ. ಈಸ್ಟ್ ಫೇಸಿಂಗಿಗೆ ಸೈಟ್ ಇದೆ, ಈಸ್ಟ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ. ಇದು ವಿಟ್ರಿಫೈಡ್ ಫ್ಲೋರಿಂಗ್, ಕಂಪ್ಲೀಟ್ ರೆಡಿ ಟು ಮೂವ್ ಇನ್ ಮನೆ. ಇದು ನಿಮಗೆ ವಿಜಯನಗರ 4 ಸ್ಟೇಜ್ ಅಟ್ಯಾಚ್ಗೆ ಆಗಿರುವಂತಹ ಪ್ರೈವೇಟ್ ಲೇಔಟಲ್ಲಿ ಬರುತ್ತೆ. ವೆರಿ ಕ್ಲೋಸ್ ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳ್ಬೋದು. ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಂದ ನಿಮಗೊಂದು 300 to 400 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇರುವಂತಹ ಮನೆ. ಈ ಮನೆ ಸೇಲ್ಗಿದೆ. ಇದರ ಬೆಲೆ ಹಾಗೂ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ನಾವು ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.